ಟಾಯ್ಲೆಟ್ ಕ್ಲೀನಾಗಿ ಪಳ ಹೊಳಿಬೇಕಾ? ಪ್ರತಿದಿನ ಟಾಯ್ಲೆಟನ್ನು ಉಜ್ಜೋದು ಬೇಡ, ತಿಕ್ಕೋದು ಬೇಡ. ಇದೊಂದನ್ನು ಹಾಕಿ ಸಾಕು, ಪಳ ಅಂತ ಹೇಳಿ ಹೊಳಿಯುತ್ತೆ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಎಲ್ಲ ಮಹಿಳೆಯರಿಗೂ ಉಪಯೋಗ ಆಗೋಂಥ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನೋಡೋಣ ಬನ್ನಿ. ಮೊದಲನೇ ಟಿಪ್, ನಾನಿಲ್ಲಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ. ನೀರಿನ ಜೊತೆಗೆ ಪಾತ್ರೆ ತೊಳೆಯೋದಕ್ಕೆ ಬಳಸುವಂಥ ಡಿಶ್ ವಾಷಿಂಗ್ ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ. ಲಿಕ್ವಿಡನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕಿವಿ ಓಲೆಗಳನ್ನು ತೊಗೊಂಡಿದ್ದೀನಿ. ಚಿನ್ನದ ಓಲೆಗಳು, ನಾವು ಚೈನ್ಗಳಾಗಲಿ ಅಥವಾ ಓಲೆಗಳಾಗಲಿ ಹೊರಗಡೆ ವಾಶ್ಗೆ ಅಂತೇಳಿ ಕೊಟ್ಟರೆ ಕೆಲವೊಮ್ಮೆ ಅಷ್ಟು ಸೇಫ್ ಇರಲ್ಲ. ಹಾಗಾಗಿ ಮನೆಯಲ್ಲೇ ನಾವು ಡೈಲಿ ಯೂಸ್ ಮಾಡೋವಂಥ ಇಯರಿಂಗ್ಸು ಮತ್ತು ಉಂಗುರಗಳು ಅಥವಾ ಕತ್ತಲ್ಲಿ ಹಾಕ್ಕೊಳ್ಳುವಂಥ ಚೈನ್ಗಳು ಎಲ್ಲ ಕಪ್ಪಾಗಿದೆ, ಈ ಥರ ಕೊಳೆ ತುಂಬಿಕೊಂಡಿದೆ ಅಂದರೆ ಬರೀ ನೀರಿನ ಜೊತೆ ಅಲ್ಲ, ಸ್ವಲ್ಪ ಬಿಸಿ ನೀರಿನ ಜೊತೆ ಡಿಶ್ ವಾಷಿಂಗ್ ಲಿಕ್ವಿಡನ್ನು ಹಾಕೋಬೇಕು. ನಂತರ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದ್ರ ಜೊತೆಗೆ ಎಲ್ಲ ಓಲೆಗಳನ್ನು ಕೂಡ ನಾನು ಹಾಕ್ಕೊಂಡು ಯಾವುದಾದ್ರು ಒಂದು ಹಳೆ ಟೂತ್ ಬ್ರಷನ್ನು ತೊಗೋಬೇಕಾಗತ್ತೆ. 5-10 ನಿಮಿಷಗಳ ಕಾಲ ಆ ನೀರಿನಲ್ಲಿ ಓಲೆ ಅಥವಾ ಚಿನ್ನದ ಸರ ಅಥವಾ ಉಂಗುರಗಳನ್ನ ಹಾಕಿ ಇಟ್ಬಿಡಬೇಕು. 5-10 ನಿಮಿಷಗಳ ಕಾಲ ಹಾಗೆ ಇಟ್ಟು ನಂತರ ಒಂದು ಬ್ರಷನ್ನು ತೊಗೊಂಡು ಈ ರೀತಿ ಲೈಟಾಗಿ ಉಜ್ಜಿದ್ರೆ ಸಾಕು, ತುಂಬ ಚೆನ್ನಾಗಿ ಕೊಳೆ ಎಲ್ಲ ಹೋಗುತ್ತೆ ಮತ್ತು ಓಲೆಗಳೆಲ್ಲ ತುಂಬ ಚೆನ್ನಾಗಿ ಶೈನ್ ಬರುತ್ತೆ. ಚಿನ್ನದ ಒಡವೆ ಅನ್ನೋದು ತುಂಬ ಚೆನ್ನಾಗಿ ಶೈನಿಂಗ್ ಆಗುತ್ತೆ. ಎಷ್ಟೊಂದು ಕೊಳೆ ಇದೆ ಅಲ್ವಾ ಈ ಓಲೆಗಳಲ್ಲಿ. ನೋಡಿ, ನಾನು ಬ್ರಷ್ನಿಂದ ಅಂದರೆ ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿಟ್ಟಿರ್ತೀವಲ್ವ ಡಿಶ್ ವಾಷಿಂಗ್ ಲಿಕ್ವಿಡನ್ನು ಹಾಕಿ, ಹಂಗಾಗಿ ಇದು ಎಷ್ಟು ಚೆನ್ನಾಗಿ ಕೊಳೆ ಬಂದ್ಬಿಡುತ್ತೆ ಅಂದರೆ ನೀವು ಹೆಚ್ಚು ಶ್ರಮ ಪಡೋದೇ ಬೇಡ. ಜಸ್ಟ್ ಬ್ರಷಿಂದ ಹೀಗಂದರೆ ಸಾಕು, ಕೊಳೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಕ್ಲೀನಾಗಿರೋ ನೀರಲ್ಲಿ ಹಾಕಿಟ್ಟಿದ್ದೀನಿ. ಈ ನೀರಿನಿಂದ ತೊಳೆದ್ಮೇಲೆ ಇನ್ನೂ ಒಂದು ಸತಿ ಇನ್ನೂ ಕ್ಲೀನಾಗಿರೋ ನೀರಲ್ಲಿ ತೊಳ್ಕೊಬೇಕಾಗುತ್ತೆ. ತೊಳೆದಿದ್ದೆಲ್ಲ ಆದಮೇಲೆ ಶುಭ್ರವಾಗಿರೋಂಥ ಬಟ್ಟೆ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ನಂತರ ಒಂದೊಂದೇ ಒಲೆನ ತೊಗೊಂಡು ನಿಧಾನಕ್ಕೆ ಒರೆಸ್ಕೋಬೇಕು. ಯಾಕೆ ಅಂತಂದರೆ ನೀವೇ ಹೇಳಿ, ಮತ್ತು ಸ್ಟೋನ್ ಎಲ್ಲ ಇರುತ್ತಲ್ವ, ನಾವು ರಫಾಗಿ ಒರೆಸಿದ್ರೆ ಸ್ಟೋನು ಅಥವಾ ಈ ಡಿಸೈನ್ ಇರೋವಂಥದ್ದು ಕಟ್ಟಾಗೋದು ಆ ಥರ ಎಲ್ಲ ಸಾಧ್ಯತೆ ಇರುತ್ತೆ. ಹಂಗಾಗಿ ಒಂದೊಂದೇ ಒಲೆ ತೊಗೊಂಡು ನಿಧಾನಕ್ಕೆ ಒರೆಸಿ ಇಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಲ್ವಾ ಚಿನ್ನದ ಒಡವೆ. ಇಷ್ಟ ಆದರೆ ಲೈಕನ್ನು ನೀಡಿ. ಮುಂದಿನ ಟಿಪ್, ಈ ರೀತಿ ಪ್ಯಾಂಟು ಶರ್ಟು ಇದನ್ನು ಸಪ್ರೇಟಾಗಿ ಮಡಚಿಟ್ರೆ ಕೆಲವೊಮ್ಮೆ ಮೆಸ್ಸಿಯಾಗಿ ಕಾಣುತ್ತೆ. ಮತ್ತು ಒಂದು ಸೆಟ್ ಬೇಕಂದಾಗ ನೋಡಿಕೊಂಡು ತೊಗೊಳಕ್ಕೂ ಕೂಡ ಕೆಲವೊಮ್ಮೆ ಜಾಸ್ತಿ ಬಟ್ಟೆಗಳಿದೆ ಅಂದರೆ ಕಷ್ಟ ಆಗುತ್ತೆ. ಅದ್ರ ಬದಲಿಗೆ ಶರ್ಟ್ನ ಹಿಂಭಾಗದಲ್ಲಿ ಈ ರೀತಿ ಪ್ಯಾಂಟನ್ನು ಕ್ಲೀನಾಗಿ ಮಡಚಿ ಹಾಕಬೇಕಾಗತ್ತೆ. ನಂತರ ಶರ್ಟನ್ನು ಇವಾಗ ನೋಡಿ ಒಂದು ಸೈಡ್ ಈ ಥರ ಫೋಲ್ಡ್ ಮಾಡಿದ್ದೀನಿ. ಇವಾಗ ಆ ಕಡೆಯಿಂದ ಅದೇ ವಿಧಾನದಲ್ಲಿ ಈಗ ಇಲ್ಲೂ ಕೂಡ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಕೆಳಭಾಗದಲ್ಲಿ ಎಕ್ಸ್ಟ್ರಾ ಇರುತ್ತಲ್ವ, ಪ್ಯಾಂಟ್ ಲೆಂತ್ ಇರುತ್ತಲ್ವ, ಅದನ್ನು ಇವಾಗ ಮಡಚ್ಕೋಬೇಕಾಗತ್ತೆ. ಮಡಚ್ಕೊಂಡು ಇವಾಗ ಮತ್ತೊಂದು ಸತಿ ಇನ್ನೂ ಒಂದು ಸಲ ಈ ಕಡೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಇವಾಗ ಮೇಲ್ಭಾಗದಿಂದ ಈ ರೀತಿ ನೋಡಿ ಮಡಚ್ಕೊಂಡು ಲಾಕ್ ಮೆಥಡಲ್ಲಿ ಇದನ್ನು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಈ ಥರ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಇದು ಬಿಚ್ಕೊಳ್ಳೋದಿಲ್ಲ ಮತ್ತು ಬಟ್ಟೆ ಮೆಸ್ಸಿಯಾಗಿ ಕಾಣೋದಿಲ್ಲ. ಎಲ್ಲಾದರೂ ಟ್ರಾವೆಲಿಂಗ್ ಮಾಡ್ತಾ ಇದ್ದೀವಿ ಅಂತಂದಾಗ ಈ ವಿಧಾನದಲ್ಲಿ ಬಟ್ಟೆಗಳನ್ನ ಮಡ್ಚ್ಕೊಂಡು ಹೋದರೆ ಈಸಿಯಾಗಿ ಒಂದು ಸೆಟ್ ಬೇಕಂದಾಗ ಪಟ್ ಅಂತೇಳಿ ತೊಗೋಬಹುದು. ಮತ್ತು ನೋಡೋದಕ್ಕೂ ಕೂಡ ಅಷ್ಟೇ ಎಷ್ಟು ಕ್ಲೀನಾಗಿ ನೀಟಾಗಿ ಕಾಣಿಸ್ತಾ ಇದೆ, ನೀವೇ ಇಲ್ಲಿ ನೋಡಬಹುದು. ಈ ಒಂದು ಟಿಪ್ ಇಷ್ಟ ಆಯಿತಾ ನಿಮಗೆ? ಆಗಿದ್ರೆ ಲೈಕನ್ನು ನೀಡಿ. ಮುಂದಿನ ಟಿಪ್ಪನ್ನು ಪಟ ಅಂತೇಳಿ ನೋಡೋಣ ಬನ್ನಿ. ಈ ಬಟ್ಟೆಗಳ ಮೇಲೆ ಅಥವಾ ಚೆನ್ನಾಗಿರೋ ಸೀರೆಗಳ ಮೇಲೆ ಎಣ್ಣೆ ಏನಾದ್ರು ಒಂದು ಸ್ವಲ್ಪ ಚೆಲ್ಲೋಯ್ತು ಅಂದರೆ ಎಣ್ಣೆ ಕಲೆ ಹೋಗಲ್ಲ ಅಂತೇಳಂತಾರೆ. ಆ ಥರ ಎಲ್ಲ ಏನೂ ಇಲ್ಲ. ಈ ರೀತಿ ಎಣ್ಣೆ ಏನಾದ್ರು ಚೆಲ್ಲಿದೆ ಚೆನ್ನಾಗಿರೋ ಬಟ್ಟೆ ಮೇಲೆ ಅಂದರೆ ಅದ್ರ ಮೇಲೆ ಸ್ವಲ್ಪ ಚೂರು ಉಪ್ಪನ್ನು ಹಾಕಬೇಕಾಗುತ್ತೆ. ಅಂದರೆ ಎಣ್ಣೆ ಎಲ್ಲಿ ಚೆಲ್ಲಿರುತ್ತೆ ನೋಡಿ ಆ ಜಾಗ ಫುಲ್ಲು ಕವರ್ ಆಗೋ ಥರ ಉಪ್ಪನ್ನು ಹಾಕಬೇಕಾಗುತ್ತೆ. ನಾನಿಲ್ಲಿ ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕಿ ನಂತರ ಇವಾಗ ಅದ್ರ ಮೇಲೆ ಒಂದು ಬಟ್ಟೆಯನ್ನು ಹಾಕೋಬೇಕಾಗುತ್ತೆ. ಕ್ಲೀನಾಗಿರೋವಂಥ ಬಟ್ಟೆನ ಹಾಕಬೇಕು. ಇವಾಗ ಒಂದು ಐರನ್ ಬಾಕ್ಸನ್ನು ತಗೊಂಡು ಸ್ವಲ್ಪ ಈ ಥರ ಐರನ್ ಮಾಡಿಬಿಟ್ರೆ ಬಿಸಿಗೆ ಏನಾಗುತ್ತೆ, ಉಪ್ಪೆಲ್ಲ ಎಣ್ಣೆ ಅಂಶನ ಹೀರ್ಕೊಳ್ಳುತ್ತೆ. ನಾನಿವಾಗ ತೆಗೆದು ತೋರಿಸ್ತೀನಿ ನೋಡಿ. ಈ ರೀತಿ ಸ್ವಲ್ಪ ಹೊತ್ತು ಐರನ್ ಮಾಡಬೇಕಾಗತ್ತೆ. ನೋಡಿ ಎಣ್ಣೆ ಥರ ಬರ್ತಾ ಇದೆ, ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಇವಾಗ ಈ ಬಟ್ಟೆನ ತೆಗೆದು ನೋಡೋಣ ಬನ್ನಿ. ಇವಾಗ ಇದನ್ನು ನಿಧಾನಕ್ಕೆ ಈ ಥರ ತೆಗಿಬೇಕು. ನೋಡಿ ಉಪ್ಪಿನ ಅಂಶ ಎಲ್ಲ ಇಲ್ಲಿ ಅಂಟ್ಕೊಂಡಿದೆ. ಇದನ್ನು ಒಂದು ಬಟ್ಟೆ ತೊಗೊಂಡು ಕ್ಲೀನಾಗಿ ಈಗ ಅಂದ್ಬಿಟ್ರೆ ನೋಡಿ ಎಣ್ಣೆ ಅಂಶ ಎಲ್ಲ ಕ್ಲೀನಾಗಿ ಬಂದುಬಿಡುತ್ತೆ. ನೀವು ಬೇಕಾದ್ರೆ ಉಪ್ಪನ್ನಾದರೂ ಹಾಕ್ಬೋದು, ಇಲ್ಲ ಪೌಡರನ್ನು ಕೂಡ ಹಾಕಿ ಈ ಒಂದು ಟಿಪ್ಪನ್ನು ನೀವು ಟ್ರೈ ಮಾಡ್ಬೋದು. ನೋಡಿ ಎಲ್ಲಾಗಿತ್ತು ಎಣ್ಣೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಕ್ಲೀನಾಗಿ ಹೋಗುತ್ತೆ. ನಂತರ ನೀವು ನಾರ್ಮಲ್
ಬಟ್ಟೆನ ವಾಶ್ ಮಾಡೋ ಥರ ವಾಶ್ ಮಾಡಿಕೊಂಡ್ರೆ ಎಣ್ಣೆ ಕಲೆ ಅನ್ನೋದು ಕಂಪ್ಲೀಟಾಗಿ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಹೋಗ್ಬಿಡತ್ತೆ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಈ ರೀತಿ ದುಪ್ಪಟ ಅಥವಾ ಮಂದವಾಗಿರುವಂಥ ಶಾಲ್ಗಳನ್ನ ಹಾಕ್ಕೊಂಡಾಗ ಜಾರ್ತಾನೇ ಇರುತ್ತೆ ಅಂತಂದರೆ, ಅಥವಾ ವಿಂಟರ್ ಟೈಮ್ ಫುಲ್ಲು ಕ್ಲೀನಾಗಿ ಕವರ್ ಆಗಬೇಕು ಅಂತನ್ನೋರು ಮಧ್ಯಭಾಗಕ್ಕೆ ಮಡ್ಚ್ಕೊಂಡು ಹಿಂಭಾಗದಿಂದ ಮುಂಭಾಗಕ್ಕೆ ಹಾಕ್ಕೋಬೇಕಾಗತ್ತೆ. ಮತ್ತು ಈ ಥರ ಹಾಕ್ಕೊಂಡಾಗ ಜಾರ್ತಾ ಇರುತ್ತಲ್ವಾ ಅಂತ ವರಿ ಮಾಡಬೇಡಿ. ಮೇಲೊಂದು ಮತ್ತು ಮಧ್ಯಭಾಗಕ್ಕೊಂದು ಪಿನ್ನನ್ನು ಹಾಕಿಬಿಟ್ರೆ ಕ್ಲೀನಾಗಿ ಈ ಥರ ಕೂತಿರುತ್ತೆ. ಫುಲ್ ಬಾಡಿ ಕವರ್ ಆಗುತ್ತೆ, ಚಳಿ ಕೂಡ ಆಗೋದಿಲ್ಲ. ಮಂದವಾಗಿರೋ ಶಾಲನ್ನು ಯೂಸ್ ಮಾಡೋರು ಈ ಮೆಥಡಲ್ಲಿ ಹಾಕ್ಕೋಬೋದು. ಅಥವಾ ಬ್ರೆಸ್ಟ್ ಫೀಡ್ ಮಾಡ್ತೀರಾ ತಾಯಿಯರು, ಹೊರಗಡೆ ಎಲ್ಲ ಹೋಗ್ತಾ ಇರ್ತೀವಿ, ಮಗುಗೆ ಬ್ರೆಸ್ಟ್ ಫೀಡ್ ಮಾಡೋದಕ್ಕೆ ಕೂಡ ಈ ವಿಧಾನದಲ್ಲಿ ದುಪ್ಪಟ್ಟನ ಹಾಕ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಟ್ರೈ ಮಾಡಿ ನೋಡಿ. ಉಜ್ಜೋದು ಬೇಡ, ತಿಕ್ಕೋದು ಬೇಡ, ಕಷ್ಟ ಪಡೋದೇ ಬೇಡ. ಟಾಯ್ಲೆಟ್ ಕ್ಲೀನಾಗಿರಬೇಕು ಅಂದರೆ ಈ ರೀತಿ ಇದೊಂದು ವಸ್ತುವನ್ನು ಹಾಕಿ ಸಾಕು ಅಂತ ಹೇಳಿದೆ. ಯಾವುದು ಅಂತಂದರೆ ನಿಂಬೆಹಣ್ಣು. ಇದೆಂಗಪ್ಪ ಟಾಯ್ಲೆಟಿಗೆ ನಿಂಬೆಹಣ್ಣನ್ನು ಹಾಕೋದು, ಏನಕ್ಕೆ ಹಾಕಬೇಕು, ಏನೆಲ್ಲ ಉಪಯೋಗ ಇದೆ, ಇವಾಗ ಶೇರ್ ಮಾಡ್ತೀನಿ ಬನ್ನಿ. ನೋಡಿ, ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬೇಕಿಂಗ್ ಸೋಡಾ ಇಲ್ಲ ಅಂದರೆ ನೀವು ಪುಡಿ ಉಪ್ಪನ್ನಾದರೂ ತೊಗೊಳ್ಳಿ, ಸೊ ಅದು ಕೂಡ ವರ್ಕ್ ಆಗುತ್ತೆ. ಬೇಕಿಂಗ್ ಸೋಡಾ ಇದ್ದರೆ ಇನ್ನೂ ಬೆಟರು. ಅದ್ರ ಜೊತೆಗೆ ಡಿಟರ್ಜೆಂಟ್ ಪುಡಿ 2ರಿಂದ 3 ಸ್ಪೂನ್ ಆಗೋಷ್ಟು ಡಿಟರ್ಜೆಂಟ್ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ತೊಗೊಂಡಿದ್ದೀನಿ. ನಿಂಬೆಹಣ್ಣನ್ನು ತೊಗೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಂದರೆ ಫುಲ್ಲು ಲಿಕ್ವಿಡ್ ಥರ ಆಗುತ್ತೆ, ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಲಿಕ್ವಿಡನ್ನು ಟಾಯ್ಲೆಟ್ನಲ್ಲಿ ನೋಡಿ ಈ ಥರ ಹಾಕೋಬೇಕಾಗತ್ತೆ. ಕೆಲವರಿಗೆ ಈ ಕೆಮಿಕಲ್ ಇರೋವಂಥ ಟಾಯ್ಲೆಟ್ ಕ್ಲೀನರ್ನೆಲ್ಲ ಬಳಸಿದ್ರೆ ಅಥವಾ ಆ್ಯಸಿಡ್ಸ್ ಎಲ್ಲ ಬಳಸಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹೆಲ್ತಿಗೆ, ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ಲ. ಅದರಿಂದ ತುಂಬ ಇನ್ಫೆಕ್ಷನ್ ಆಗುತ್ತೆ, ತುಂಬ ಸಫರ್ ಮಾಡ್ತಾರೆ. ಕೆಲವರಿಗೆ ಕಣ್ಣಿಗೆ ಸಿಡಿಯೋ ಅಂಥದ್ದು ಈ ಥರ ಎಲ್ಲ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಸೇಫರ್ ಸೈಡ್ ಈ ಥರ ನೀವು ಮನೆಯಲ್ಲೇ ಒಂದು ಕ್ಲೀನಿಂಗ್ ಲಿಕ್ವಿಡನ್ನು ಮಾಡಿಕೊಂಡು ಟಾಯ್ಲೆಟ್ನಲ್ಲಿ ಹಾಕಿ ನೋಡಿ, ಬ್ರಷ್ನಲ್ಲಿ ಲೈಟಾಗಿ ಈ ಥರ ಉಜ್ಜಿದ್ರೆ ಸಾಕು, ಕಷ್ಟಪಡೋದೇ ಬೇಡ. ಈಸಿಯಾಗಿ ತಿಕ್ಕಿ ಕಷ್ಟಪಡದೆ ನೋಡಿ ಈ ಥರ ಲಿಕ್ವಿಡನ್ನು ಹಾಕಿಬಿಡಿ. ಬ್ರಷಿಂದ ಲೈಟಾಗಿ ಉಜ್ಜಿ ನೀರನ್ನು ಹಾಕಿ. ಇಲ್ಲಿ ನಿಂಬೆಹಣ್ಣನ್ನು ಬಳಸಿರೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ಹೆಚ್ಚು ದಿನಗಳ ಕಾಲ ಟಾಯ್ಲೆಟ್ ಈ ಥರನೇ ಕ್ಲೀನಾಗಿ ಇರುತ್ತೆ, ಬೇಗ ಕೊಳೆ ಕೂಡ ಆಗೋದಿಲ್ಲ. ಸ್ನೇಹಿತರೆ, ಮುಂದಿನ ಟಿಪ್ಪನ್ನು ಪಟ ನೋಡೋಣ ಬನ್ನಿ. ಈ ಟಿಪ್ ಇಷ್ಟ ಆಗಿದರೆ ಖಂಡಿತ ಲೈಕ್ ಕೊಟ್ಟು ಕಮೆಂಟನ್ನು ಮರೆಯದೆ ಮಾಡಿ. ಹಾಗಿದ್ರೆ ಮುಂದಿನ ಟಿಪ್ ಯಾವುದು ಅಂದರೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ತಂದಿರ್ತೀವಿ, ಹೆಚ್ಚು ದಿನಗಳ ಕಾಲ ತಾಜಾತನದಿಂದ ಕೂಡಿರಬೇಕು, ತುಂಬಾ ಫ್ರೆಶ್ ಆಗಿರಬೇಕು ಅಂತ ಅನ್ನೋರು ಈ ರೀತಿ ಪ್ಲಾಸ್ಟಿಕ್ ಬಾಟಲ್ ಇದ್ರೆ ಸಾಕು. ಇದನ್ನು ಕಟ್ ಮಾಡಿಕೊಂಡು ಅದ್ರ ತಳಭಾಗದಲ್ಲಿ ಸ್ವಲ್ಪ ನೀರನ್ನು ಹಾಕಿ ನಂತರ ನೋಡಿ ಕೊತ್ತಂಬರಿ ಸೊಪ್ಪು ಬುಡದ ಸಮೇತ ಇಡಬೇಕಾಗುತ್ತೆ. ಸೊ ಕೆಳಗಡೆ ನೀರಿನ ಭಾಗದಲ್ಲಿ ಬುಡ ಕುತ್ಕೋಬೇಕು. ಈ ರೀತಿ ಇಟ್ಟು ಮೇಲ್ಭಾಗದಲ್ಲಿ ಕ್ಯಾಪನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಇದೇ ವಿಧಾನದಲ್ಲಿ ಪುದೀನ ಸೊಪ್ಪನ್ನು ಅಂದರೆ ತಳಭಾಗ ಬುಡದ ಭಾಗ ಕೆಳಗಡೆ ಬರೋ ಥರ ಇಟ್ಟು ಮೇಲೆ ಕ್ಯಾಪನ್ನು ಮುಚ್ಚಿಬಿಟ್ರೆ ನೋಡಿ ಫ್ರಿಡ್ಜ್ನಲ್ಲಿ ಇಡಿ, ತಿಂಗಳಾನ್ಗಟ್ಲೆ ಫ್ರೆಶ್ ಆಗಿರುತ್ತೆ. ಇದಂತೂ ಪಕ್ಕಾ ರಿಸಲ್ಟ್. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬಾ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.